ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ವಲ್ಪ ಸಾಮಾನು ಬಳಸಿ ಮಾಡಿದಂತಹ ಬಂಗುಡೆ ರೇಸ ಇವತ್ತಿನ ರೆಸಿಪಿ. ಸ್ವಲ್ಪ ದಪ್ಪ ಇದ್ದು ಈ ರೇಸ ಸ್ವಲ್ಪ ಟೇಸ್ಟ್ ಬೇರೆ ಇದೆ. ಈ ಕರಿದ್ದು ಇವತ್ತು ನಿಮಗೆ ನಾನಿದನ್ನು ತೋರಿಸ್ತಾ ಇದ್ದೇನೆ. ಒಳ್ಳೆ ಬಂಗುಡೆ ಸಿಕ್ಕಿದೆ ಇವತ್ತು. ಅದನ್ನು ಕಟ್ ಮಾಡಿ ನೋಡಿ ಮಾಡಿದ್ದೇನೆ ನಾನು. ಇದಕ್ಕೇನೇನು ಸಾಮಗ್ರಿ ಬೇಕು ನೋಡುವ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಒಂದು 10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ಸಾಧಾರಣ 1.5 ಇಂಚಿನಷ್ಟು ದೊಡ್ಡ ತುಂಡು ಶುಂಠಿ. ಇದೆರಡನ್ನು ಸ್ವಲ್ಪ ಹಸಿ ಹೋಗುವವರೆಗೆ ಫ್ರೈ ಮಾಡಬೇಕು. ನಂತರ ಒಂದು ಕರಿಬೇವಿನ ಎಸಳು, ಇದು ಅಷ್ಟೇ ಚಟಪಟ ಅನ್ನುವವರೆಗೆ ಮೆಲ್ಲ ಉರಿಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಒಂದು ಅರ್ಧ ಟೀ ಸ್ಪೂನ್ ಅರಸಿನ ಪುಡಿ, 1 ಟೀ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. 2 ಹಿಡಿಯಷ್ಟು ಫ್ರೆಶ್ ತೆಂಗಿನ ತುರಿ ಸ್ವಲ್ಪ ಬಿಸಿಯಾಗುವವರೆಗೆ ಫ್ರೈ ಮಾಡಿದರೆ ಸಾಕು. ಜಾಸ್ತಿ ಫ್ರೈ ಮಾಡುವ ಅಗತ್ಯ ಇಲ್ಲ. ಇದಕ್ಕೆ ಜಾಸ್ತಿ ಏನು ಸಾಮಾನಿಲ್ಲ, ಖಾಲಿ 1-2 ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಹಾಕಿದರೆ ಸಾಕಾಗ್ತದೆ. ಕೊತ್ತಂಬರಿ ಪುಡಿ ಹಾಕಿದರೆ ಇನ್ನಷ್ಟು ಟೇಸ್ಟ್ ಒಳ್ಳೆಯದಾಗ್ತದೆ. 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿ ಹಾಕಿ ಸ್ವಲ್ಪ ಬೆಚ್ಚಗಾಗುವವರೆಗೆ ಇದನ್ನು ಫ್ರೈ ಮಾಡಿ ನಂತರ ಇದನ್ನು ಆಫ್ ಮಾಡಿ ಬಿಟ್ಟಿದ್ದೇನೆ ತಣ್ಣಗಾಗಲಿಕ್ಕೆ. ಒಂದು ದೊಡ್ಡ ಈರುಳ್ಳಿಯನ್ನು ನಾನು ಸ್ವಲ್ಪ ರಫ್ ಕಟ್ ಮಾಡಿದ್ದೇನೆ ನೋಡಿ. ಇದೀಗ ನಮಗೆ ಗ್ರೈಂಡ್ ಮಾಡಲಿಕ್ಕೆ. ಮತ್ತು ಒಂದು ಲಿಂಬೆ ಗಾತ್ರದಷ್ಟು ಹುಳಿ, ಇದು ಅಷ್ಟೇ. ಇದನ್ನು ನಾವೀಗ ನುಣ್ಣಗೆ ರುಬ್ಬಿ ತರಬೇಕು. ಬೇರೆ ಏನು ಸಾಮಗ್ರಿ ಇಲ್ಲ ಇದಕ್ಕೆ. ನುಣ್ಣಗೆ ರುಬ್ಬಿದ್ದೇನೆ ನೋಡಿ ನಾನಿಲ್ಲಿ. ಮತ್ತು ಗ್ರೈಂಡರ್ ತೊಳೆದ ನೀರನ್ನು ಸಹ ತೆಗೆದಿಟ್ಟಿದ್ದೇನೆ ನಾನಿಲ್ಲಿ. ಇದು ದೊಡ್ಡ ಬಂಗುಡೆ ನೋಡಿ, 1 kg ಅಷ್ಟಿದೆ. ನಾನಿದರಲ್ಲಿ ಒಂದು 4 ಮೀನನ್ನು ಕಟ್ ಮಾಡಿ ಸಾರಿಗೆ ಹಾಕ್ತಾ ಇದ್ದೇನೆ. ಈಗ ನಾನು ಮಣ್ಣಿನ ಪಾತ್ರೆಯಲ್ಲಿ 1.5 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಹಾಕಿ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಮೆಂತೆಕಾಳು, ನಾವು ಗ್ರೈಂಡ್ ಮಾಡುವಾಗ ಹಾಕಲಿಲ್ಲ, ಈಗ ನಾನು ಮೆಂತೆಕಾಳನ್ನು ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್ ಹಾಕಿ ಇದು ಸ್ವಲ್ಪ ಫ್ರೈ ಆಗಿ ಕೆಂಪಗಾಗಬೇಕು. ನಂತರ ಒಂದು ಸಣ್ಣ ಈರುಳ್ಳಿಯನ್ನು ನಾನಿಲ್ಲಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ಒಂದು ಕಾಯಿ ಮೆಣಸು, 1-2 ಕಾಯಿ ಮೆಣಸು ಖಾರಕ್ಕೆ ನೋಡಿ ಹಾಕ್ಕೊಳ್ಬಹುದು. ಜಾಸ್ತಿ ಹಾಕಿದರೆ ಸಹ ಟೇಸ್ಟ್ ಒಳ್ಳೆಯದಾಗ್ತದೆ. ಇದು ಸ್ವಲ್ಪ ಬಾಡುವವರೆಗೆ ಫ್ರೈ ಮಾಡಿದರೆ ಸಾಕು ಈರುಳ್ಳಿಯನ್ನು. ಈರುಳ್ಳಿ ಸ್ವಲ್ಪ ಬಾಡಿದ ಕೂಡಲೇ ಒಂದು ದೊಡ್ಡ ಟೊಮ್ಯಾಟೊ, ಇದು ನಿಮಗೆ ಮೊದಲೇ ತೋರಿಸಿದೆ ನಾನು, ದೊಡ್ಡ ಟೊಮ್ಯಾಟೊ ಇದು. ಈ ಟೊಮೆಟೊವನ್ನು ಹಾಕಿ ಇದನ್ನು ಸಾಫ್ಟ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಇದನ್ನು ಫ್ರೈ ಮಾಡ್ತೇನೆ. ತುಂಬ ಸಾಫ್ಟ್ ಆಗಿದೆ ಈಗ ಇದು. ಇದನ್ನು ಸ್ವಲ್ಪ ಹೀಗೆ ಸೌಟಲ್ಲಿ ಒತ್ತಿ ನೋಡಿ ಸಾಫ್ಟ್ ಆಗಿದೆ ಅಂತ ನೋಡಬಹುದು. ಈಗ ಸ್ವಲ್ಪ ಕರಿಬೇವು ಹಾಕ್ತೇನೆ ನಾನು ಇದಕ್ಕೆ. 1 ಎಸಳು ಸಾಕು. ಕರಿಬೇವು ಹಾಕಿ 1 ಸೆಕೆಂಡ್ ಫ್ರೈ ಮಾಡಿ ನಂತರ ಗ್ರೈಂಡ್ ಮಾಡಿಟ್ಟ ಮಸಾಲೆ ಇದೆ ನೋಡಿ, ಅದನ್ನು ಹಾಕಿ ನಮಗೆ ನೀರು ನೋಡಿ ಹಾಕ್ಕೊಳ್ಬೇಕು. ಯಾಕಂದರೆ ಇದು ತೆಳು ಮಾಡೋದಿಲ್ಲ ಈ ಸಾರನ್ನು, ಸ್ವಲ್ಪ ದಪ್ಪವೇ ಇಡ್ತೇವೆ ನಾವು ಈ ಸಾರನ್ನು. ಸ್ವಲ್ಪ ಟೇಸ್ಟ್ ಸಹ ಬೇರೆಯೇ ಚೆನ್ನಾಗಿರ್ತದೆ. ಅನ್ನ ಗಂಜಿಗೆಲ್ಲ ಒಳ್ಳೆಯದಾಗ್ತದೆ ಇದು ನೋಡಿ. ಇಷ್ಟು ದಪ್ಪ ಸಾಕು. ನೋಡುವಾಗಲೇ ಗೊತ್ತಾಗ್ತದೆ ಇದು ತುಂಬ ತೆಳುವಾಗಿಲ್ಲ. ಇದಕ್ಕೀಗ ರುಚಿಗೆ ನಾನು ಸಾಧಾರಣ 1 ಟೇಬಲ್ ಸ್ಪೂನ್ನಷ್ಟು ಕಲ್ಲುಪ್ಪು ಹಾಕಿದ್ದೇನೆ. ಈಗ ಮುಚ್ಚಳ ಮುಚ್ಚಿ ಇದನ್ನು ಕುದಿಲಿಕ್ಕೆ ಇಡುವ. ಇದನ್ನು ನೋಡಿ ಮೀಡಿಯಮ್ ಹೀಟಲ್ಲಿ ನಾನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ ನಾನು ಮೆಲ್ಲ ಉರಿಯಲ್ಲಿ, ಇದು ಕುದಿ ಬರ್ತಾ ಇದೆ, ಮೆಲ್ಲ ಉರಿಯಲ್ಲಿ ಉಂಟು ಇದೀಗ. ಇದಕ್ಕೆ ನಾನೀಗ ಕ್ಲೀನ್ ಮಾಡಿ ತುಂಡು ಮಾಡಿದಂಥ ಮೀನನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ನಾನು ಸಾಧಾರಣ 3 ಮೀನನ್ನು ಕಟ್ ಮಾಡಿ ಹಾಕಿದ್ದೇನೆ. ಈಗ ಬಾಕಿ ಮೀನನ್ನು ನಾನು ಫ್ರೈ ಮಾಡಲಿಕ್ಕಂತ ತೆಗೆದಿಟ್ಟಿದ್ದೇನೆ. ಇದನ್ನು ಹಾಕಿ 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಬಿಟ್ಟರೆ ಸಾಕು. ಜಾಸ್ತಿ ಬಿಟ್ಟರೆ ಮೀನು ಪುಡಿ ಆಗ್ತದೆ. ಮಣ್ಣಿನ ಮಡಿಕೆ ಆದರೆ 2 ನಿಮಿಷ ಸಹ ಬೇಕಾಗಿಲ್ಲ. ಮಣ್ಣಿನ ಮಡಿಕೆ ಆಲ್ರೆಡಿ ಬಿಸಿಯಾಗಿರ್ತದೆ ನೋಡಿ, ಹಾಗಾಗಿ ಕುದೀತಾ ಇರ್ತದೆ ನೋಡಿ. ಈಗ ರೆಡಿ ಆಯಿತು ಮೀನು. ರುಚಿಯಾದ ಬಂಗುಡೆ ಮೀನು ರೆಡಿ. ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.